ಇನ್ನು ಶಬರಿಮಲೆ ಚಿನ್ನ ಕಳವು ಬಗ್ಗೆ ಎಸ್ಐಟಿಯ ತನಿಖೆ ಚುರುಕಾಗಿದೆ. ನಿನ್ನೆ ಬೆಂಗಳೂರಿನ ಉನ್ನಿಕೃಷ್ಣನ್ ಮನೆಯಲ್ಲಿ ಎಸ್ಐಟಿ ಪರಿಶೀಲನೆ, ಶ್ರೀರಾಂಪುರ ಅಪಾರ್ಟ್ಮೆಂಟ್ನಲ್ಲಿ ಕೇರಳ ಎಸ್ಐಟಿ ಶೋಧ. ಪರಿಶೀಲನೆ ವೇಳೆ 177 ಗ್ರಾಂ ಚಿನ್ನ ಆಸ್ತಿ ದಾಖಲೆಗಳು ಪತ್ತೆಯಾಗಿದೆ. ಇದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. 177 ಗ್ರಾಂ ಚಿನ್ನ ಆಸ್ತಿ ದಾಖಲೆ ಇದೆಲ್ಲವನ್ನೂ ಕೂಡ ಜಪ್ತಿ ಮಾಡಿ ಎಸ್ಐಟಿ ಟೀಮ್ ತೆಗೆದುಕೊಂಡು ಹೋಗಿದೆ. ಶಬರಿಮಲೆ ಚಿನ್ನ ಕಳವು ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ಸರ್ಚ್ ಆಗಿತ್ತು. ನಿನ್ನೆ ಬೆಂಗಳೂರಿನ ಉನ್ನಿಕೃಷ್ಣನ್ ಮನೆಯಲ್ಲಿ ಹಾಗೆ ಬಳ್ಳಾರಿಯಲ್ಲೂ ಕೂಡ ಸರ್ಚ್ ಆಗಿತ್ತು. ಶಬರಿಮಲೆ ಚಿನ್ನ ಕಳವು ಸಂಬಂಧಪಟ್ಟ ಹಾಗೆ ಕೇರಳದ ಎಸ್ಐಟಿ ಅಧಿಕಾರಿಗಳು ಬಂದು ವಿಚಾರಣೆ ನಡೆಸಿದ್ರು. ಒಂದಷ್ಟು ಹುಡುಕಾಟ ನಡೆದಿತ್ತು. ನಿನ್ನೆ ಬೆಂಗಳೂರಿನ ಉನ್ನಿಕೃಷ್ಣನ್ ಮನೆಯಲ್ಲಿ ಎಸ್ಐಟಿ ಪರಿಶೀಲನೆ, ಶ್ರೀರಾಂಪುರ ಅಪಾರ್ಟ್ಮೆಂಟ್ನಲ್ಲಿ ಕೇರಳ ಎಸ್ಐಟಿ ಅವರು ಶೋಧ ನಡೆಸಿದ್ರು. ಪರಿಶೀಲನೆ ವೇಳೆ 177 ಗ್ರಾಂ ಚಿನ್ನ ಆಸ್ತಿ ದಾಖಲೆಗಳು ಪತ್ತೆಯಾಗಿದೆ. ಚಿನ್ನಾಭರಣ ಆಸ್ತಿ ದಾಖಲೆಯನ್ನು ಜಪ್ತಿ ಮಾಡಿದ್ದಾರೆ. ಸದ್ಯಕ್ಕೆ ಈ ಚಿನ್ನ ಕಳವು ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರಿತಾ ಇದೆ. ಒಂದು ಕಡೆ ಮನೆ ನೋಡ್ತಾ ಇದ್ದೀರಾ, ಈ ಉನ್ನಿಕೃಷ್ಣನ ಮನೆ, ಈ ಕೊಠಾರಿ ಮ್ಯಾನ್ಷನ್ ಏನಿದೆ ಅಲ್ಲಿರುವಂಥ ಮನೆ. ಇನ್ನೊಂದು ಕಡೆ ಉನ್ನಿಕೃಷ್ಣನ ಪಟ್ಟಿ. ಆತನ ದೃಶ್ಯಗಳನ್ನು ಕೂಡ ನೀವು ಅಲ್ಲಿ ನೋಡ್ಬೋದು. ಮಣಿಕಂಠನಿಗೆ ಅಲ್ಲಿ ಕನ್ನ ಹಾಕಿರುವಂಥದ್ದು ಅಂದರೆ ಸನ್ನಿಧಿಯಲ್ಲಿ ಚಿನ್ನಾಭರಣ ಆಸ್ತಿ ದಾಖಲೆಯನ್ನು ವಶಕ್ಕೆ ಪಡೆದು ಈಗ ಎಸ್ಐಟಿ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಏನು ಹೇಗೆ ಆಯ್ತಿದ್ದು ಇದೆಲ್ಲದರ ಬಗ್ಗೆ, ಜೊತೆಗೆ ಈ ಜ್ಯುವೆಲರ್ ಶಾಪ್ನಲ್ಲೂ ಕೂಡ ಒಂದಷ್ಟು ಸರ್ಚ್ ನಡೆಸಲಾಯಿತು ಬಳ್ಳಾರಿಯಲ್ಲಿ. ಅಲ್ಲೂ ಕೂಡ ಒಂದಷ್ಟು ಚಿನ್ನ ಜಪ್ತಿ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಗ್ತಾ ಇದೆ ನೆನ್ನೆ. ಶ್ರೀರಾಂಪುರ ಅಪಾರ್ಟ್ಮೆಂಟ್ನಲ್ಲಿ ಕೇರಳ ಎಸ್ಐಟಿ ಶೋಧ ನಡೆಸ್ತಾ ಇದೆ. ನಮ್ಮ ಪ್ರತಿನಿಧಿ ವಿಕಾಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ವಿಕಾಸ್, ಈ ಚಿನ್ನ ಕಳವು ಸಂಬಂಧಪಟ್ಟ ಹಾಗೆ ಶಬರಿಮಲೆಯಲ್ಲಿ ಈಗ ಬೆಂಗಳೂರಲ್ಲೂ ಕೂಡ ಸರ್ಚ್ ಆಯಿತು, ಬಳ್ಳಾರಿಯಲ್ಲೂ ಕೂಡ ಸರ್ಚ್ ನಡೀತಾ ಇತ್ತು. ಇದುವರೆಗೆ ಏನೇನೆಲ್ಲ ವಿಚಾರ ಹೊರಗೆ ಬಂದಿದೆ ಈ ಪರಿಶೀಲನೆ ಸಂದರ್ಭದಲ್ಲಿ ವಿಕಾಸ್? ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೇರಳ ಎಸ್ಐಟಿ ಅವರು ಇಲ್ಲಿ ಶ್ರೀರಾಂಪುರದಲ್ಲಿರ್ತಕ್ಕಂತಹ ಉನ್ನಿಕೃಷ್ಣನ್ ಅಪಾರ್ಟ್ಮೆಂಟ್ ನಲ್ಲಿ ಪರಿಶೀಲನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಹಲವು ಆಸ್ತಿ ದಾಖಲೆಗಳು ಮತ್ತು 177 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. ಇಲ್ಲಿ ಈ ಒಂದು ಫ್ಲಾಟ್ ನಲ್ಲಿ ಅವರ ಫ್ಯಾಮಿಲಿ ಅಂದ್ರೆ ಅವರ ಪತ್ನಿ ಮತ್ತು ಮಕ್ಕಳು ವಾಸವಾಗಿದ್ರು. ಮತ್ತು 8 ವರ್ಷಗಳ ಹಿಂದೆ ಅದೇ ಅಪಾರ್ಟ್ಮೆಂಟ್ ನ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅವರು ಅರ್ಚಕರು ಕೂಡ ಆಗಿದ್ರು. ತದನಂತರದಲ್ಲಿ ಅವರು ಚೀಟಿ ಹಾಕಿ ನಂತರದಲ್ಲಿ ಅವರು ಕೇರಳದಲ್ಲಿ ಅರ್ಚಕರಾಗಿ ಹೋಗಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಕಳ್ಳತನ ಪ್ರಕರಣ ನಡೆದಿರುವಂತದ್ದು. ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ಆರೋಪಿಗಳು ಏನು ಬಳ್ಳಾರಿ ಅಲ್ಲೂ ಕೂಡ ಎಸ್ಐಟಿ ಪರಿಶೀಲನೆಯನ್ನ ಸದ್ಯ ನಡೆಸಿರುವಂತದ್ದು. ಸದ್ಯ ವಶಕ್ಕೆ ಪಡೆದಂತ ಚಿನ್ನಾಭರಣ ಮತ್ತು ಆಸ್ತಿ ದಾಖಲೆಗಳನ್ನ ಪಡೆದುಕೊಂಡು ಈಗ ಕೇರಳ ಎಸ್ಐಟಿ ತಂಡ ವಾಪಸ್ ಆಗಿರುವಂತದ್ದು. ಅವಿನಾಶ್, ಧನ್ಯವಾದ ವಿಕಾಸ್.